ನಿಮ್ಗೇನಾದ್ರೂ ಏರ್ ಫಾಲ್ ಆಗ್ತಾ ಇದೆಯಾ, ಡ್ಯಾಂಡ್ರಫ್ ಆಗಿದ್ಯಾ? ಈ ಒಂದು ಏರ್ ಪ್ಯಾಕ್ ಅನ್ನ ನೀವು ಟ್ರೈ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಾನ್ ನನ್ನ ಮಗನಿಗೆ ಹಾಕಿದ್ದೆ ಇವತ್ತು. ಅವ್ನಿಗೆ ಸ್ವಲ್ಪ ಡ್ಯಾಂಡ್ರಫ್ ಆಗಿತ್ತು ಅಂತ ಹೇಳ್ಬಿಟ್ಟು ಮೆಂತ್ಯ ಮತ್ತೆ ಬೇವಿನ ಸೊಪ್ಪನ್ನ ನೆನೆ ಹಾಕಿ ಹಾಕೊಂಡಿದೀನಿ. ಒಂದ್ 2 ಅವರ್ ನೆನೆ ಹಾಕಿದ್ರೆ ಆಯ್ತು. ಇವತ್ತು ಸಂಜೆ ಒಂದು 3 ಗಂಟೆಗೆ ಹಾಕಿ ಒಂದ್ 5 ಗಂಟೆಗೆ ಸ್ನಾನ ಮಾಡ್ಕೊಂಡ. ಆಮೇಲೆ ಒಂದು 10ರಿಂದ 12 ಬಾರಿ ತಲೆ ಬಾಚ್ಕೊಂಡಿದೆ ಯಾಕೆಂದ್ರೆ ತುಂಬಾ ಸಾಫ್ಟ್ ಆಗ್ಬಿಡುತ್ತೆ ಕೂದ್ಲು. ನಾವ್ ಇವಾಗಿಂದಲ್ಲ, ಇದು ಹಳೆಯ ರೆಸಿಪಿ ಅಂತಾನೆ ಹೇಳ್ಬೋದು. ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲಾರು ಟ್ರೈ ಮಾಡ್ತಿದಂತದ್ದು. ನೀವು ಕೂಡ ಹೆಣ್ಮಕ್ಳಿಗಾಗ್ಲಿ ಗಂಡ್ ಮಕ್ಳಿಗಾಗ್ಲಿ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಕೂದಲು ಬೆಳೆಯೋದು ಅಂದ್ರೆ ಏರ್ ಫಾಲ್ ಜಾಸ್ತಿ ಆಗ್ತಾ ಇದೆ ಅಂದ್ರೂ ಕೂಡ ನೀವು ವಾರದಲ್ಲಿ ಒಮ್ಮೆ ಬೇಕಾದ್ರೆ ಹಾಕಿ ಮಾಡ್ಬೋದು. ಇವಾಗ ಚಂದುನ ಸಾಯಿಬಾಬಾ ಟೆಂಪಲ್ ಕರ್ಕೊಂಡು ಹೋಗಿದ್ದೆ. ಬರ್ಬೇಕಾದ್ರೆ ಈ ಗಿಡ ಯಾರೋ ರೋಡ್ ಸೈಡ್ ಕಿತ್ತಾಕಿದ್ರು. ಸರಿ ಅಂತ ಅನ್ಬಿಟ್ಟು ಎತ್ಕೊಂಡ್ ಬಂದೆ. ಚಿಕ್ಕದೊಂದು ದೊಡ್ಡದೊಂದು ಎರಡು ಕೂಡ ಎತ್ಕೊಂಡ್ ಬಂದು ಅಲ್ಲಿ ಬರ್ಬೇಕಾದ್ರೆ ಥಿಂಕ್ ಮಾಡ್ಕೊಂಡ್ ಬಂದೆ, ಎಲ್ಲ ಹಾಕೋದು ಪಾಟ್ ಬೇರೆ ಇಲ್ವಲ್ಲ ಅಂತ. ಅಡ್ಗೆ ಮನೇಲೆ ಒಂದ್ ಪಾಟ್ ಇತ್ತಲ್ವಾ, ಅದನ್ನೇ ಸೈಡ್ಗೆ ಹಾಕೋಣ, ತುಂಬಾ ಚೆನ್ನಾಗ್ ಕಾಣಿಸುತ್ತೆ ಅಂತ ಅನ್ಬಿಟ್ಟು ಯೋಚನೆ ಮಾಡ್ಕೊಂಡ್ ತಂದೆ. ನಾನೇನಾದ್ರೂ ಗಿಡ ತಂದ್ರೆ ಅಲ್ಲಾಕಿ ಇಲ್ಲಾಕಿ ಒಣಗಿಸಿ ಆತರ ಹಾಳ್ ಮಾಡಲ್ಲ. ಹಂಗಾಗಿ ಇರೋದ್ರಲ್ಲೇ ಹಾಕೋಣ ಅಂತ ಅನ್ಬಿಟ್ಟು ಹಾಕ್ತಾ ಇದೀನಿ. ಹೆಂಗ್ ಕಾಣಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.